ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿ ಪ್ರಯುಕ್ತ ರಾಮನಗರದ ಚಾಮುಂಡಿಪುರದಲ್ಲಿ ನೆಲೆಸಿರುವ ನಾಗಮ್ಮ ಮತ್ತು ನಾಗಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ದಿನದಂದು ನಾಗದೇವರನ್ನು ಪೂಜಿಸಿ ನಾಗದೇವರಿಗೆ ಹಾಲಿನ ನೈವೇದ್ಯವನ್ನು ಅರ್ಪಿಸುವುದು ವಾಡಿಕೆ. ನಾಗಗಳ ಪೂಜೆಯನ್ನು ಮಾಡುವುದರಿಂದ ಸರ್ಪ ಭಯ ಉಳಿಯುವುದಿಲ್ಲ ಮತ್ತು ವಿಷಬಾಧೆಯಾಗುವ ಸಂಕಟ ತಪ್ಪುತ್ತದೆ ಎಂದು ಭಕ್ತರ ಬಲವಾದ ನಂಬಿಕೆ ಇದೆ. ಪ್ರತಿಷ್ಠಾಪಿಸಿದ ನಾಗದೇವರಿಗೆ ಅರಿಶಿನ, ಕುಂಕುಮ, ಹೂವುಗಳನ್ನು ಅರ್ಪಿಸಿ ಪೂಜಿಸುವುದು ಶ್ರೇಷ್ಠವಾಗಿದ್ದು, ಹಸಿ ಹಾಲು, ತುಪ್ಪ, ಬೆಣ್ಣೆಯಿಂದ ಪೂಜಿಸಲಾಗುವುದು ವಿಶೇಷ. 12 ವರ್ಷದಿಂದ ಬರ್ತಾ ಇದ್ದೀವಿ. ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಮಕ್ಕಳಿಗೆಲ್ಲ ಮದುವೆ ಆಗಿದೆ, ಮಗು ಆಗಿದೆ, ತುಂಬ ಒಳ್ಳೆಯದಾಗಿದೆ. ತುಂಬ ಸತ್ಯವಂತೆ ನಾಗಮ್ಮ ನಾಗಲಕ್ಷ್ಮಿ. ನಾಗರ ಪಂಚಮಿ ಮಾಡೋ ವಿಶೇಷ ಏನಂದರೆ, ಮುಂಚಿನ ಕಾಲದಲ್ಲಿ ಆಷಾಢ ಆದ ನಂತರ ಶ್ರಾವಣ ಮಾಸದಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗ್ತಿದೆ. ಆವಾಗ ಹುತ್ತ ಎಲ್ಲ ಕಟ್ಟೋಗ್ತಾ ಇತ್ತು. ಆವಾಗ ಹಾವೆಲ್ಲ ಆಚೆ ಬಂದು ರೈತರು ಏನು ಹೊಲ ಎಲ್ಲ ಇದು ಮಾಡ್ತಾರೆ, ಆವಾಗ ಹಾವೆಲ್ಲ ಕಚ್ತಾ ಇತ್ತು. ಸೊ ಅದನ್ನ ಆಗಬಾರ್ದು ಅಂತ ಆವಾಗ ಆಗಿನ ಕಾಲದಿಂದ ರೈತರೆಲ್ಲ ನಾಗರ ಪೂಜೆ ಮಾಡಿದ್ರು. ಅದೇ ವಿಶೇಷನೇ ನಾಗರ ಪಂಚಮಿ ಅಂತ ಮಾಡಿದ್ರು. ಸೊ ಆ ಪೂಜೆ ಇಲ್ಲಿ ನಾಗರ ಪಂಚಮಿ ಪೂಜೆ ತುಂಬ ವಿಶೇಷವಾಗಿ ನಮ್ಮ ನಾಗಮ್ಮ ನಾಗಲಕ್ಷ್ಮಿ ದೇವಸ್ಥಾನದಲ್ಲಿ ನೆರವೇರುತ್ತೆ. ಮತ್ತು ಇಲ್ಲಿ ಮೇನ್ ಏನಂದರೆ, ನಾವು ಏನು ದೇವಿನ ಬಂದು ಬೇಡ್ಕೊಂಡು ಹರಿಸ್ಕೊಂಡು ಹೋಗ್ತೀವಿ. ಇಲ್ಲಿ ವಿಶೇಷ ಮತ್ತು ಏನಂತಂದರೆ ಇಲ್ಲಿ ಶಾಸ್ತ್ರ ಕೇಳ್ತೀವಿ ನಾವು, ಕವಡೆ ಶಾಸ್ತ್ರ. ಅದನ್ನ ನಾವು ಏನು ಆಗುತ್ತೆ ಕೆಲಸ ಅದನ್ನ ಆಗುತ್ತೋ ಇಲ್ವೋ ಅಂತ ಕೇಳ್ಕೊಂಡು ನಾವು ಚಮಕದ ಮೇಲೆ ಹಾಕಿದ್ರೆ 200% ಆ ಕೆಲಸ ಆಗುತ್ತೆ ಅಂದರೆ ಅದು ಒಳ್ಳೇದು ಬರುತ್ತೆ, ಆಗಲ್ಲ ಅಂದರೆ ಬರಲ್ಲ. ಆ ಥರ ತುಂಬ ಇಲ್ಲಿ ಆಗಿದೆ. ತುಂಬ ಜನ ಆ ಥರ ಹರಿಸ್ಕೊಂಡು ಮಕ್ಕಳಾಗಿರೋ ಮದುವೆ ಆಗಿರೋ ಅಂಥದ್ದು, ಗೌರ್ಮೆಂಟ್ ಕೆಲಸ ಸಿಕ್ಕಿರೋ ಅಂಥದ್ದು. ಏನು ನಾನೇ ತುಂಬ ಒಂದು 25-26 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಗೌರ್ಮೆಂಟ್ ಕೆಲಸ ಇಲ್ಲೇ ಸಿಕ್ಕಿರೋದು. ಮತ್ತು ನನ್ನ ಮಗಳು 1 ವರ್ಷದ ಹಿಂದೆ ಫಾರಿನ್ಗೆ ಹೋಗಿ, ಅದು ಅಷ್ಟೇ ಹೇಗೆ ಅನುಗ್ರಹ ಮಾಡಿದ್ರು, ಸಿಗುತ್ತೆ ಆಗುತ್ತೆ ಅಂತ. ಅದೇ ಕವಡೆಶಾಸ್ತ್ರ ಮಾಡ್ತಾರಲ್ಲ. ಸೊ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಇದ್ದಾರೆ. ಸೊ ಅಲ್ಲಿ ಓದ್ತಾ ಇರೋಳು, ಅವಳು MS ಮಾಡ್ತಾ ಇದ್ದಾಳೆ. ಮತ್ತು ರೀಸೆಂಟಾಗಿ ನಾನು ಮನೆಯೂ ಕಟ್ಟಿದೆ, ಅದು ಅಷ್ಟೇ ಹೇಗೆ ಅನುಗ್ರಹದಿಂದ ಆಗಿರೋದು. ಸೊ ಇಲ್ಲಿ ಏನು ಹರಿಸ್ಕೊಳ್ತೀವೋ 200% ಹಾಗೇ ಆಗುತ್ತೆ. ದೇವಿ ಸಂಚಾರ ಇದೆ ಇಲ್ಲಿ ವಿಶೇಷವಾಗಿ. ಯಾರು ಹಿಡಿಯೋವಾಗ ಆವಾಗ ಹಾವು ಬಂದು ಇಲ್ಲಿ ಕಾಣಿಸ್ಕೊಡುತ್ತೆ. ಬಂದು ಇಲ್ಲೇ ಹುತ್ತದ ಹತ್ರ ಇರುತ್ತೆ. ಮಲಗಿರೋದನ್ನ ನಾವು ನೋಡಿದ್ದೀವಿ, ಎಷ್ಟೋ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ತೊಗೊಂಡಿದ್ದೀವಿ. ಸೊ ಮೇನ್ ಇಲ್ಲಿ ದೇವಿ ಸಂಚಾರ ಆಗ್ತಿದೆ. ಸೊ ದೇವಿ ಶಕ್ತಿ ಅನ್ನೋದು ಅಪಾರವಾಗಿದೆ. ಇವತ್ತು ನಾಗಪಂಚಮಿ ಪ್ರಯುಕ್ತ 26ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ವಿಶೇಷ ಪೂಜೆ, ವಿಶೇಷ ಅಲಂಕಾರ ಹಾಗೂ ಅಮ್ಮನವರ ಸನ್ನಿಧಿಯಲ್ಲಿ ಅನ್ನ ಸಂತರ್ಪಣೆ ಹಾಗೂ ಸಂಜೆಗೆ ಅಮ್ಮನವರ ಮುತ್ತಿನ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ. ಸೊ ಈ ದೇವಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಏನಿದೆ ಅಂತ ಹೇಳಿದಾಗ, ಮದುವೆ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಯಾವುದೇ ರೀತಿ ಒಂದು ಸಮಸ್ಯೆಗಳ ವಿಚಾರದಲ್ಲಿ ಬಂದು ಅಮ್ಮನಿಗೆ 21 ರೂಪಾಯಿ ಕಾಣಿಕೆ ಕಟ್ಟು ಹರಕೆ ಮಾಡಿಕೊಂಡು ಅಮ್ಮನಿಗೆ ಒಂದು ಬೇಡ್ಕೊ ಹೋಗೋದ್ರಿಂದ ಅವರ ಕೆಲಸಗಳು ನೆರವೇರುತ್ತೆ. ಮತ್ತು ಪ್ರತಿ ಹುಣ್ಣಿಮೆ ಸಾಮೂಹಿಕವಾಗಿ ಸರ್ಪಶಾಂತಿ ಹೋಮ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆ ನಾಗಮ್ಮ ಸನ್ನಿಧಿನಲ್ಲಿ ಪ್ರತ್ಯಂಗಿರಿ ಹೋಮ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ದೇವಿಯ ಕೃಪೆಗೆ ಭಕ್ತಾದಿಗಳು ಬಂದು ಪಾತ್ರರಾಗಬೇಕೆಂದು ವಿನಂತಿ. ಪ್ರತಿ ಪೌರ್ಣಮಿ ದಿವಸನೂ ಇಲ್ಲಿ ಹೋಮ ನಡೆಯುತ್ತೆ. ಮತ್ತು ಅಮಾವಾಸ್ಯೆ ದಿವಸ ಪ್ರತ್ಯಂಗಿರಿ ಹೋಮ ನಡೆಯುತ್ತೆ. ಪ್ರತಿ ದಿವಸನೂ ತುಂಬ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹೋದವ್ರದೆಲ್ಲ ಆಗಿದೆ. 26 ತುಂಬಿ 25 ತುಂಬಿ 26ನೇ ವರ್ಷ ಈ ಮುಗಿದಿದೆ. ಇಲ್ಲಿ ಅನೇಕ ಆಸ್ತೈತಗಳು ಇದೆ. ಸರ್ಪ ಪೂಜೆ, ಹೋಮ ಎಲ್ಲ ನಾವು ಇಲ್ಲಿ ಮಾಡ್ತೀವಿ. ಈ ದಿನ ಅನ್ನದಾನ ಅನಿಸ್ತಾ ಇದೆ. ತುಂಬ ಜನ ಬೆಳಿಗ್ಗೆಯಿಂದ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಅನ್ನದಾನ ಅಲ್ಲಿ ಊಟ ಅರೇಂಜ್ ಮಾಡಿದ್ದೀವಿ, ಜನರಿಗೆಲ್ಲ ತೊಂದರೆ ಆಗಬಾರ್ದು ಅಂತ. ಅವ್ರು ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇದೆ. ಷಷ್ಠಿ ದಿವಸ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿದೆ. ದೇವಾಲಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.